ಅರ್ಜುನ ಮತ್ತು ಮಾತಾಡುವ ಪ್ರಾಣಿಗಳ ಅದ್ಭುತ ಅರಣ್ಯ ಸಾಹಸ. ಕುತೂಹಲದ ಹುಡುಗ ಅರ್ಜುನ. ಒಂದಾನೊಂದು ಊರಿನಲ್ಲಿ ಅರ್ಜುನ ಎಂಬ 10 ವರ್ಷದ ಚಿಕ್ಕ ಹುಡುಗನಿದ್ದ. ಅವನು ತುಂಬಾ ಚುರುಕು, ಬುದ್ಧಿವಂತ ಮತ್ತು ಪ್ರಾಣಿಗಳನ್ನು ತುಂಬಾ ಪ್ರೀತಿಸುವವನು. ಅರ್ಜುನಿಗೆ ಒಂದು ವಿಶೇಷ ಅಭ್ಯಾಸ ಇತ್ತು. ಅಂದರೆ ಮೈನಸ್ ಅರಣ್ಯದ ಅಂಚಿನಲ್ಲಿ ಕೂತು ಹಕ್ಕಿಗಳ ಧ್ವನಿ ಕೇಳೋದು, ಕೀಟಗಳನ್ನು ಗಮನಿಸುವುದು. ಅವನು ಯಾವಾಗಲೂ ಹೇಳ್ತಿದ್ದ, ಪ್ರಾಣಿಗಳು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವನಿಗೆ ಗೊತ್ತಿರಲಿಲ್ಲ ಒಂದು ದಿನ ಅದು ನಿಜವಾಗುತ್ತೆ ಅಂತ. ರಹಸ್ಯದ ಅರಣ್ಯಕ್ಕೆ ಪ್ರವೇಶ. ಒಂದು ಸಂಜೆ ಅರ್ಜುನ ಅರಣ್ಯದೊಳಗೆ ಸ್ವಲ್ಪ ದೂರ ನಡೆದುಕೊಂಡು ಹೋದ. ಅಲ್ಲಿ ಅವನಿಗೆ ಒಂದು ಬೆಳಕು ಹೊಳೆಯುವ ಹಳೆಯ ಕಲ್ಲು ಕಂಡಿತು. ಅವನು ಅದನ್ನು ಮುಟ್ಟಿದ ತಕ್ಷಣ ಧಮ್, ಅರಣ್ಯವೆಲ್ಲ ಮಿಂಚಿತು. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸಿತು, ಅರ್ಜುನ ನಮಸ್ಕಾರ. ಅರ್ಜುನ ಬೆಚ್ಚಿಬಿದ್ದ. ಯಾರು ಮಾತಾಡ್ತಿದ್ದಾರೆ ಎಂದು ಸುತ್ತಮುತ್ತ ನೋಡಿದ. ಅಲ್ಲಿ ಒಂದು ಹಸಿರು ಗಿಳಿ, ಒಂದು ಮುದ್ದಾದ ಮೊಲ ಮತ್ತು ಒಂದು ಚಿಕ್ಕ ಆನೆ ನಿಂತಿದ್ದವು. ಅರ್ಜುನ, ನೀವು ಮಾತಾಡ್ತಿದ್ದೀರಾ? ಆನೆ ನಗುತ್ತಾ ಹೇಳಿತು, ಹೌದು, ನೀನು ಆಯ್ಕೆಯಾದ ಹುಡುಗ. ಅರಣ್ಯದ ಸಮಸ್ಯೆ, ಗಿಳಿ ಹೇಳಿತು, ನಮ್ಮ ಅರಣ್ಯ ಅಪಾಯದಲ್ಲಿದೆ. ಒಂದು ದುಷ್ಟ ಕಪ್ಪು ಹುಲಿ ಅರಣ್ಯದ ಮಾಯಾಶಕ್ತಿಯನ್ನು ಕದ್ದುಕೊಂಡು ಎಲ್ಲಾ ಪ್ರಾಣಿಗಳನ್ನು ಭಯಪಡಿಸುತ್ತಿತ್ತು. ಮರಗಳು ಒಣಗುತ್ತಿದ್ವು, ನದಿಗಳು ಒಣಗುತ್ತಿದ್ವು, ಪ್ರಾಣಿಗಳು ದುಃಖದಲ್ಲಿದ್ವು. ಮೊಲ ಹೇಳಿತು, ಅರ್ಜುನ, ನೀನು ನಮಗೆ ಸಹಾಯ ಮಾಡಬೇಕು. ಅರ್ಜುನ ಧೈರ್ಯದಿಂದ ಹೇಳಿದ, ನಾನು ನಿಮ್ಮ ಜೊತೆ ಇದ್ದೀನಿ. ಸಾಹಸಗಳ ಪಯಣ. ಅರ್ಜುನ ಮತ್ತು ಪ್ರಾಣಿಗಳು ಸೇರಿ ಪ್ರಯಾಣ ಆರಂಭಿಸಿದವು. ಅಗ್ನಿಗುಹೆ, ಹಿಮದ ಬೆಟ್ಟ, ಕಾಡಿನ ಸೇತುವೆ, ಪ್ರತಿ ಸ್ಥಳದಲ್ಲೂ ಸವಾಲು. ಒಂದು ಕಡೆ ದೊಡ್ಡ ಹಾವು ದಾರಿ ತಡೆದಿತು. ಅರ್ಜುನ ಬುದ್ಧಿಯಿಂದ ಹಾವಿಗೆ ನೀರು ಕೊಟ್ಟು ದಾರಿ ತೆರೆದ. ಮತ್ತೊಂದು ಕಡೆ ಬಿರುಗಾಳಿ ಆನೆ ತನ್ನ ಶಕ್ತಿಯಿಂದ ಎಲ್ಲರನ್ನೂ ರಕ್ಷಿಸಿತು. ಅರ್ಜುನ ಕಲಿತ ಶಕ್ತಿ ಮಾತ್ರವಲ್ಲ, ಸ್ನೇಹ ಮತ್ತು ಬುದ್ಧಿಯೇ ದೊಡ್ಡ ಆಯುಧ. ಕಪ್ಪು ಹುಲಿಯ ಎದುರು ಮುಖಾಮುಖಿ. ಕೊನೆಗೆ ಅವರು ಕಪ್ಪು ಹುಲಿಯ ಕೋಟೆಗೆ ತಲುಪಿದರು. ಹುಲಿ ಗರ್ಜಿಸಿತು, ಮಾನವ ಹುಡುಗ, ಇಲ್ಲಿಂದ ಹೋಗು. ಅರ್ಜುನ ಹೆದರಲಿಲ್ಲ. ಅವನು ಶಾಂತವಾಗಿ ಹೇಳಿದ, ಅರಣ್ಯ ನಿನ್ನ ಶತ್ರುವಲ್ಲ, ಸ್ನೇಹವೇ ನಿಜವಾದ ಶಕ್ತಿ. ಅರ್ಜುನ ಮಾತುಗಳು ಹುಲಿಯ ಹೃದಯ ತಟ್ಟಿದವು. ಹುಲಿ ತನ್ನ ತಪ್ಪನ್ನು ಅರಿತು ಮಾಯಾಶಕ್ತಿಯನ್ನು ಮರಳಿಕೊಟ್ಟಿತು. ಅರಣ್ಯ ಮತ್ತೆ ಹಸಿರಾಯಿತು. ಹಕ್ಕಿಗಳು ಹಾಡಿದವು, ಪ್ರಾಣಿಗಳು ಸಂತೋಷಪಟ್ಟವು. ವಿದಾಯ, ಆದರೆ ಸ್ನೇಹ ಸದಾ. ಗಿಳಿ ಹೇಳಿತು, ಅರ್ಜುನ, ನೀನು ಯಾವಾಗ ಬೇಕಾದರೂ ಬರಬಹುದು. ಆ ಬೆಳಕು ಮತ್ತೆ ಹೊಳೆಯಿತು. ಅರ್ಜುನ ತನ್ನ ಊರಿಗೆ ಮರಳಿದ. ಆದರೆ ಈಗ ಅವನು ಗೊತ್ತಿದ್ದ, ಪ್ರಕೃತಿಯನ್ನು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಕಥೆಯ ಸಂದೇಶ: ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಪ್ರಕೃತಿಯನ್ನು ರಕ್ಷಿಸೋಣ. ಸ್ನೇಹ ಮತ್ತು ಬುದ್ಧಿಯೇ ನಿಜವಾದ ಶಕ್ತಿ.